ರೋಮ 8ನೇ ಅಧ್ಯಾಯ 26ನೇ ವಚನ ಓದಿಕೊಳ್ಳೋಣ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ, ಯಾರ ಆಸಕ್ತಿಯನ್ನು ನೋಡಿ? ಎಲ್ಲರೂ ಹೇಳ್ಕೊಳ್ಳೋಣ. ನನ್ನ ಆಸಕ್ತಿಯನ್ನು ನೋಡಿ, ಎಲ್ಲರೂ ಹೇಳೋಣ. ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹಾಗಾದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದಿದ್ದರಿಂದ ಪವಿತ್ರಾತ್ಮನು ತಾನೇ ಅತಿಲ್ಲದಂತೆ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಒಂದು ಸಮಯದಲ್ಲಿ ಪವಿತ್ರಾತ್ಮನು ನಮ್ಮ ಮೇಲೆ ಬರುವಾಗ ನಾವು ನರಳಾಟವನ್ನು ಆಡಿ, ನಾವು ಸಂತೋಷದಿಂದ, ಹರ್ಷದಿಂದ, ಅನ್ಯ ಭಾಷೆಯಿಂದ ಮಾತನಾಡುತ್ತೇವೆ ಪ್ರಿಯರೇ. ಎದಕ್ಕೆ? ಪವಿತ್ರಾತ್ಮನು ಆತನ ರೂಪದಲ್ಲಿ ನಮ್ಮನ್ನು ಮಾರ್ಪಡಿಸುತ್ತಾ ಇದ್ದಾನೆ, ಅದಕ್ಕೆ ಸಂತೋಷ. ಆ ಥರನೇ ಪವಿತ್ರಾತ್ಮನು ನಮ್ಮ ಮೇಲೆ ಬರುವಾಗ ಕೂಡ ಅಳುತ್ತೇವೆ, ದುಃಖ ಪಡುತ್ತೇವೆ, ಅಳುತ್ತಾ ಗೋಳಾಡಿ ಪ್ರಾರ್ಥಿಸುತ್ತೇವೆ, ಆರಾಧಿಸುತ್ತೇವೆ. ಕಾರಣವೇನು ಹೇಳುತ್ತೇನೆ. ನಾವು ಬಲಹೀನರು. ರೋಮ ಪತ್ರಿಕೆಯಲ್ಲಿ ಹೇಳುತ್ತದೆ. ರೋಮ ಪತ್ರಿಕೆಯನ್ನು ಬರೆದಂಥವನು ಪೌಲನು. ಹಾಗೆ ಪವಿತ್ರಾತ್ಮನು ನಿಮ್ಮ ಬಲಹೀನತೆಯನ್ನು ನೋಡಿ, ಪೌಲನು ಒಂದು ಪರಿಭಾಷೆ ಹೇಗಿರುತ್ತದಂದರೆ, ನಿನ್ನ ದೃಷ್ಟಿ ಚೆನ್ನಾಗಿದೆಯಾ, ನಿನ್ನ ನಡವಳಿಕೆ ಚೆನ್ನಾಗಿದೆಯಾ, ನಿನ್ನ ಡ್ರೆಸ್ ಚೆನ್ನಾಗಿದೆಯಾ, ನೀನು ಸುಂದರನಾಗಿದೆಯಾ, ನೀನು ಮೇಕಪ್ ಹೊಡೆದಿಯಾ, ನೀನು ಲಿಫ್ಟಿಗೆ ಕೊಡಿದೆಯಾ ಅಂತ ಹೇಳಲ್ಲ. ಹಾಗೆ ನಾವು ಎಂಬುದಾಗಿ ಪೌಲನ್ ಹೇಳುತ್ತಾರೆ. ಇನ್ ಯುವರ್ ಸೆಲ್ಫ್ ತಿಮೋತಿ, ನಾವು ನಂಬಲಾರದವರಂತಿದ್ದರೂ ನಾವು, ನೀನಲ್ಲ, ನಾವು ಒಂದು ಪ್ರಸಂಗ ಮಾಡುವಂಥವನ ಶೈಲಿ ಎಷ್ಟೊತ್ತು ನಿನ್ನ ದೃಷ್ಟಿ ಸರಿಯಾಗಿದೆಯಾ, ನಿನ್ನ ನಡವಳಿಕೆ ಸರಿಯಾಗಿದೆಯಾ, ನೀನು ಮಾತನಾಡುವಂಥ ಮಾತು ಸರಿಯಾಗಿದೆಯಾ? ಅಲ್ಲ, ನಮ್ಮೊಳಗೆ ನಾವು. ಅದಕ್ಕೆ ಪೌಲನ್ ಹೇಳುತ್ತಾನೆ, ಅದಕ್ಕೆ ನಮ್ಮಲ್ಲಿ ಕೂಡ ಬಲಹೀನತೆ ಇರುತ್ತದೆ, ಎಲ್ಲರಲ್ಲಿ ಬಲಹೀನತೆ ಇರುತ್ತದೆ. ಹಾಗೆ ಆತ್ಮನು ಕೂಡ ನಮ್ಮ ಬಲಹೀನತೆಯನ್ನು ನೋಡಿ ಏನು ಮಾಡುತ್ತದೆ? ಅದಕ್ಕೆ ಪವಿತ್ರಾತ್ಮನು ನಮ್ಮೊಳಗೆ ಬಂದು ಆತನು ವಾಸ ಮಾಡುತ್ತಾನೆ ಅಂತ. ಪ್ರಿಯರೇ, ಈ ದಿನವೂ ವಾಕ್ಯ ಕೇಳುತ್ತಾ ಇದ್ದೀರಲ್ಲ, ನೀವು ದೇವರಲ್ಲಿ ನಡೀತಾ ಇದ್ದೀರಾ, ಪವಿತ್ರಾತ್ಮನಿಂದ ಹೊಂದಿಕೊಳ್ಳುತ್ತಾ ಇದ್ದೀರಾ. ಪವಿತ್ರಾತ್ಮನು ಕೂಡ ನಮ್ಮೊಳಗೆ ಬಂದು ಆತನು ತೆಲುಗಿನಲ್ಲಿ ಮಾತಾಡ್ಬೋದು, ಕನ್ನಡನಲ್ಲಿ ಮಾತಾಡ್ಬೋದು, ಇಂಗ್ಲೀಷ್ನಲ್ಲಿ ಮಾತನಾಡ್ಬೋದಲ್ಲ. ಆತನು ಎದಕ್ಕೆ ಮೂಲ್ಗುತ್ತು ಮಾತನಾಡ್ತಾ ಇದ್ದಾನೆ? ಆತನು ಒಳಗೆ ಕೊರಗಿ ಮಾತನಾಡುತ್ತಾ ಇದ್ದಾನೆ. ಏಕೆ ಕೇಳ್ರಿ. ಅದಕ್ಕೆ ನಾನು ಅನ್ನೋಕೆಂಬುದಾಗಿ ನಾನು ಹೊರಗೆ ನಡೆಯಬಹುದು, ಹೊರಗೆ ಇದ್ದವಲೆಲ್ಲ ನೋಡ್ಬೋದು, ಹೊರಗೆ ಇದ್ದವಲೆಲ್ಲ ಮಾರ್ಗದಲ್ಲಿ ನಡೆಯಬಹುದು, ಹೊರಗಿದ್ದವಲೆಲ್ಲ ನೋಡ್ಬೋದು, ಹೊರಗಿದ್ದದ್ದನ್ನೆಲ್ಲ ನೋಡ್ಬೋದು. ಆದರೆ ನನ್ನೊಳಗಿರುತ್ತಾನಲ್ಲ, ಅವನಿಗೆ ಕೆಲವು ಇಷ್ಟವಾಗುವುದಿಲ್ಲ. ನನ್ನೊಳಗಿರುವಂಥವನಿಗೆ ಕೆಲವು ಇಷ್ಟವಾಗುವುದಿಲ್ಲ. ಆತನು ಹೇಳಬೇಕಂದ್ರೂ ಭೀ ಪ್ರಯತ್ನ ಮಾಡಿದ್ರೆ ನಾನು ಹೊರಗಿದ್ದವನಿದ್ದೇನಿಲ್ಲ, ನಾನು ಕೇಳುವುದಿಲ್ಲ. ಇವನು ಯಾರು ಮಾತನ್ನು ಕೇಳುವುದಿಲ್ಲ. ಅದಕ್ಕೆ ಒಳಗಾಗಬೇಕು. ಅದಕ್ಕೆ ನಾವು ಅಹಂಕಾರ ಪಡಬಾರ್ದು, ಗರ್ವ ಪಡಬಾರ್ದು. ಅದಕ್ಕೆ ನನ್ನಲ್ಲಿ ಒಳಗಿರುವಂಥವನು ಪವಿತ್ರಾತ್ಮನು ನನ್ನ ಮೇಲೆ ಬರಲು ನನ್ನ ಒಳಗಿರುವಂಥವನು ಇಬ್ಬರು ಐಕ್ಯತೆ ಉಳ್ಳವರಾಗಿರ್ತಾರೆ, ಇಬ್ಬರು ಐಕ್ಯತೆ ಆಗ್ತಾರೆ. ಅದಕ್ಕೆ ಆತನ ಒಳಗೆ ಕ್ರಿಯೆ ರೂಪದಲ್ಲಿ ಹೋಗುವುದಕ್ಕೆ ಪ್ರಯತ್ನ ಮಾಡುತ್ತಾನೆ. ಆವಾಗ ನಾನು ಹೊರಗಿದ್ದವನು ಬಾಲ್ಯ ಪುರುಷನ ಆವಾಗ ಅಳುತ್ತೇನೆ. ಆವಾಗ ನನ್ನ ಶರೀರವನ್ನು ನಾನೇ ಅಂದುಕೊಳ್ಳುತ್ತೇನೆ, ಹೀಗೆ ಆಯಿತಲ್ಲಪ್ಪ, ಹೀಗೆ ಮಾಡಿಕೊಂಡಲ್ಲ ನಾನು ಎಂಬುದಾಗಿ ನನಗೆ ಒಂದು ಪಶ್ಚಾತ್ತಾಪವು ನನ್ನ ಶರೀರಕ್ಕೆ ಆವಾಗ ಉಂಟಾಗುತ್ತದೆ ಪವಿತ್ರಾತ್ಮನ ಬರುವಾಗ. ಅರ್ಥ ಆಯ್ತಾ ಪ್ರಿಯನೇ? ಅದಕ್ಕೆ ಒಳಗಿರುವಂಥ ಆತ್ಮನು, ನನ್ನಲ್ಲಿ ಒಳಗಿರುವಂಥ ಆತ್ಮನು, ಪರಿಶುದ್ಧ ಆತ್ಮನು ಬಂದಾಗ ಇಬ್ಬರು ಐಕ್ಯತೆ ಉಳ್ಳವರಾಗಿರ್ತಾರೆ. ಅದಕ್ಕೆ ಅವನು ನನ್ನೊಳಗಿರುವಂಥವನು ಪರಿಶುದ್ಧ ಆತ್ಮನಿಗೆ ಹೇಳುತ್ತಾನೆ, ನಾನು ಇವನಿಗೆ ಎಷ್ಟು ಹೇಳಿದರೂ ಕೂಡ ಕೇಳುತ್ತಾ ಇಲ್ಲ ಪರಿಶುದ್ಧ ಆತ್ಮನೇ ಎಂಬುದಾಗಿ ಅವನು ಅಂದುಕೊಳ್ತಾ ಇದ್ದಾನೆ. ನನಗೆ ಬಾಲ್ಯ ಪುರುಷನಿಗೆ ಹೇಳ್ತಾ ಇದ್ದಾನೆ, ಹೊರಗಿದ್ದವನಿಗೆ ಹೇಳ್ತಾ ಇದ್ದಾನೆ. ಅವನು ಏನು ನೋಡಿದರೂ ಕೂಡ ಆತನ ದೃಷ್ಟಿಗೆ ಸರಿಯಾಗಿ ಕಾಣ್ತಾ ಇದೆ. ಅದಕ್ಕೆ ನಿನಗೆ ಇಷ್ಟ ಇಲ್ಲ ಅಂತ ನನಗೆ ಭೀ ಗೊತ್ತು ಎಂಬುದಾಗಿ ಒಳಗಿದ್ದವನು ಹೇಳ್ತಾ ಇದ್ದಾನೆ ಪರಿಶುದ್ಧಾತ್ಮನಿಗೆ.
ಆವಾಗ ಇಬ್ಬರು ಕೂಡಿ, ನನ್ನಲ್ಲಿರುವಂಥ ಆತ್ಮ ಒಳಗಿರುವಂಥವ್ರು ಇಬ್ಬರು ಕೂಡಿ ಆವಾಗ ನನ್ನ ಒಳಗಿರುವಂಥವನನ್ನು ಪಶ್ಚಾತ್ತಾಪಕ್ಕೆ ಗುರಿ ಮಾಡ್ತಾ ಇದ್ದಾನೆ. ಆವಾಗ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ಆವಾಗ ಅಳುತ್ತಾನೆ, ಗೋಳಾಡುತ್ತಾನೆ. ಹೊರಗಿರುವಾಗ ಯಾವನು ಮಾತು ಕೇಳಿಲ್ಲ, ಎಲ್ಲ ನನಗೆ ಒಳ್ಳೆಯದೆ, ಎಲ್ಲ ಸರಿಯಾಗಿ ಕಾಣ್ತಾ ಇದೆ, ಎಲ್ಲ ಎಲ್ಲ ಅಂದವಾಗಿ ಕಾಣ್ತಾ ಇದೆ. ಹೊರಗಿದ್ದವನು ಅಂದುಕೊಳ್ತಾ ಇದ್ದಾನೆ, ಒಳಗಿದ್ದವನು ನನಗೆ ಇವೇನು ಇಷ್ಟ ಇಲ್ಲ ಎಂಬುದಾಗಿ ಅಂದ್ಕೊಳ್ತಾ ಇದ್ದಾನೆ. ಅದಕ್ಕೆ ನಾವು ಇರುವಾಗ ಕೃಪೆ ಬರುತ್ತದೆ ಪ್ರಿಯರೇ. ಆವಾಗ ಕೃಪೆ ಬಂದು, ಅಣ್ಣ ನೀನು ಅಳ್ತಾ ಇದೆಯಲ್ಲ, ಭಾಳ ಸಮಸ್ಯೆ ಬಂದಿದೆಯಾ, ಏನರ ಅನಾರೋಗ್ಯ ಬಂದಿದೆಯಾ? ಕೃಪೆ ಮಾತನಾಡ್ತಾ ಇದೆ ಪ್ರಿಯರೇ. ಆವಾಗ ಆತನು ಹೇಳ್ತಾ ಇದ್ದಾನೆ, ನನಗೇನು ಸಮಸ್ಯೆ ಇದೆ ರೇ ಬಾಬು, ನನಗೇನು ಸಮಸ್ಯೆ ಇಲ್ಲಪ್ಪ ಎಂಬುದಾಗಿ ಹೇಳ್ತಾ ಇದ್ದಾನೆ. ಕೃಪೆ ಹೇಳ್ತಾ ಇದೆ, ಅಣ್ಣ ನೀವು ಏನೋ ಬಾಧೆ ಪಡ್ತಾ ಇದ್ದೀರಿ, ಏನೋ ಒಂದು ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾ ಇದ್ದೀರಿ, ಒಂದು ಬಾಧೆ ಪಡ್ತಾ ಇದ್ದೀರಿ, ಅಳುತ್ತಾ ಇದ್ದೀರಿ, ಗೋಳಾಡ್ತಾ ಇದ್ದೀರಿ, ಪಶ್ಚಾತ್ತಾಪ ಬರ್ತಾ ಇದೆ. ನಾನು ನೋಡ್ದಣ. ಅದಕ್ಕೆ ಆತನ ವಾಕ್ಯ ಹೇಳುತ್ತದೆ, ಭಾಷೆಗಳನ್ನು ಮಾತನಾಡುವವನು ಆತನೊಂದಿಗೆ ಮಾತನಾಡುತ್ತಾನೆ ಎಂಬುದಾಗಿ. ಹಲ್ಲೆಲೂಯ. ಭಾಷೆಗಳನ್ನು ಮಾತನಾಡುವವನು ದೇವರಲ್ಲಿ ಮರ್ಮಗಳನ್ನು ತಿಳ್ಕೊಳ್ತಾನೆ. ನೀನು ಹೇಳ್ತಾ ಇದೆ, ಏನಣ್ಣ ಗೊತ್ತಿಲ್ಲ ಕೃಪೆ, ನಿನಗೆ ಹೇಳಿಲ್ಲ ಅಂದರೆ ಅದು ಮರ್ಮವೇ ಹೆಂಗಾಗುತ್ತದೆ, ನಿನಗೆ ಹೇಳಿದ್ರೆ ಅವನಿಗೆ ಹೇಳಿದ್ರೆ ಸೀಕ್ರೆಟ್ ಹೆಂಗಾಗುತ್ತದೆ. ಈ ಬಾಲ್ಯ ಪುರುಷನ ಹೊರಗಿದ್ದವನು ಅವನಿಗೆ ಗೊತ್ತಿಲ್ಲ, ಈ ಹೊರಗಿದ್ದವನು ಪುರುಷನಿದ್ದಾನಲ್ಲ ಅವನಿಗೇನು ಗೊತ್ತು ಇದು ಮರ್ಮವು ಎಂಬುದಾಗಿ ಗೊತ್ತಿಲ್ಲ ಅವನಿಗೆ. ಭಾಷೆಗಳನ್ನು ಮಾತನಾಡುವವನು ದೇವರ ಹತ್ರ ಮರ್ಮಗಳ ಒಂದಿಗೆ ಮಾತನಾಡ್ತಾ ಇದ್ದಾನೆ. ಏನದು ಮರ್ಮವು? ಈ ಹೊರಗಿದ್ದವನು ಮಾಡಿದಂಥ ಪಾಪವೆಲ್ಲ ಒಳಗಡೆ ಇರುತ್ತದೆ. ಈ ಬಾಲ್ಯ ಪುರುಷನ ಮಾಡಿದಂತೆಲ್ಲ ಪಾಪ ಒಳಗಡೆ ಇರುತ್ತದೆ. ಆವಾಗ ಪವಿತ್ರಾತ್ಮನು ಒಳಗಿದ್ದವನು ಕುಂತಿ ಜಜ್ಜುವಾಗ ಪಾಪವೆಲ್ಲ ಸುಟ್ಟು ಹೋಗುತ್ತದೆ ಯೇಸು ನಾಮದಲ್ಲಿ. ಅವೆಲ್ಲ ಒಪ್ಪಿಕೊಂಡ ನಂತರ ಪ್ರಾಣವು ಹೌರು ಆಗುತ್ತದೆ, ಪ್ರಾಣವು ಶರೀರವು ಹೌರಾಗುತ್ತದೆ, ಭಾಳ ಪ್ರಶಾಂತವಾಗಿರುತ್ತದೆ, ಎಲ್ಲ ನೂತನವಾಗಿ ಅಪ್ಲೇ ಕಾಣುತ್ತದೆ, ಭಾಳ ಫ್ರೀ ಆಗುತ್ತದೆ, ಬಾಡಿಯೆಲ್ಲ ಫ್ರೀ ಆಗುತ್ತದೆ. ನಾ ಬಂದು ಕೇಳುವಾಗ, ಅಣ್ಣ ಕೃಪೆ ಬಂದು ಕೇಳುವಾಗ, ಅಣ್ಣ ನೀವು ಭಾಳ ಫ್ರೆಶ್ ಆಗಿದ್ದಿಲ್ಲ ಅಣ್ಣ, ಏನೋ ತೇಲಿಕೆ ಆಗಿದೆ. ಹಂಗೇನಿಲ್ಲಪ್ಪ, ಇವನಿಗೆ ಗೊತ್ತಿಲ್ಲ. ಅರ್ಥ ಆಗ್ತಾ ಇದ್ದಾನ? ಇವನಿಗೆ ಗೊತ್ತಿಲ್ಲ, ಈ ಬಾಲ್ಯ ಪುರುಷನಿಗೂ ಗೊತ್ತಿಲ್ಲ, ಒಳಗಿದ್ದವನಿಗೂ ಗೊತ್ತಾಗ್ತಾ ಇದೆ. ನಮ್ಮಲ್ಲಿರುವಂಥವನು ಅವರಿಬ್ಬರು ಸೇರಿ, ಪರಿಶುದ್ಧಾತ್ಮನು ಅವನು ಸೇರಿ ಒಳಗೆ ಹೋಗಿ ಎಲ್ಲ ಕೆದರಿ ಹೊರಗೆ ಹಾಕಿ ದೇವರು ಹೇಗೆ ಪುನರುತ್ಥಾನನಾಗಿ ಎದ್ದು ಬಂದನೋ ಹಾಗೆ ನಾವು ಆತನ ರಾಜ್ಯದಲ್ಲಿ, ಆತನ ಕಡೆ ದಿನದಲ್ಲಿ ಹಾಗೆ ನಾವು ಸಂಪೂರ್ಣವಾಗಿ ಎದ್ದೋಗುತ್ತೇವೆ. ಮೈಟಿ ಗಾಡ್ ಜೀಸಸ್, ಹಲ್ಲೆಲೂಯಾ. ಒಬ್ಬನು ಮುಂದೆ ಸರಿಯಾದಂಥ ಮಾರ್ಗ ಅದೇ, ಆದರೆ ಮರಣಕ್ಕೆ, ನಿತ್ಯ ನಾಶನಕ್ಕೆ ಒಯ್ಯುತ್ತದೆ. ಅದು ಮಾಮೂಲು ಮಾರ್ಗವಲ್ಲ, ವಿಶಾಲವಾದಂಥ ಮಾರ್ಗವಾಗಿದೆ. ಅದು ಯಾವ ಮಾರ್ಗವಾಗಿದೆ? ವಿಶಾಲವಾದಂಥ ಮಾರ್ಗವಾಗಿದೆ. ಅದಕ್ಕೆ ಕ್ರಿಸ್ತನು ಹೇಳುತ್ತಾ ಇದ್ದಾನೆ, ಕ್ರಿಸ್ತನು ಹೇಳುತ್ತಾ ಇದ್ದಾನೆ, ಹತ್ತಿ ಇರುವಂಥ ಮಾರ್ಗದಲ್ಲಿ ಹೋಗು, ಕಷ್ಟಗಳನ್ನು ಸಹಿಸಿಕೊಂಡು, ಬಾಧೆಗಳನ್ನು ಸಹಿಸಿಕೊಂಡು ಹೋಗು, ಆವಾಗ ವಿಶ್ರಾಂತಿವಾದಂಥ ಸ್ಥಳ ಎಂಡಿಗೆ ಕೊಡುತ್ತೇನೆ ನಾನು. ಹೋಗೋ ಟೈಮಿಗೆ ಸ್ವಲ್ಪ ಹತ್ತಿ ಆಗಿರುತ್ತದೆ, ಹಾಗೆ ಹೋಗ್ತಾ 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 ಇರುವಾಗ ವಿಶಾಲವಾದಂಥ ಮಾರ್ಗ ಹಾಗೆ ನಿತ್ಯ ಜೀವಕ್ಕೆ ಹೋಗುತ್ತಾರೆ ಪ್ರೇರೆ. ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 12ನೇ ವಚನ. ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ. ಪ್ರಿಯರೇ, ನಾನು ನಡೆಯುವಂಥ ಮಾರ್ಗವು ಸರಿಯಾಗಿದೆ, ನಾನು ನಡೆಯುವಂಥ ಮಾರ್ಗವು ಇನ್ನೊಬ್ಬನು ನಡೆಯಬೇಡ ಅಂತ ಅಂದುಕೊಂಡಿಯಾ ನೀನು? ಬಿದ್ದೋಗುತ್ತೆ, ಜಾಗೃತವಾಗಿರು. ಹಲ್ಲೆಲೂಯಾ. ಮನುಷ್ಯರ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ. ಯೇಸು ಕ್ರಿಸ್ತನು ಹೇಳಿದ್ದಾನೆ, ಇರುಕು ಮಾರ್ಗದಲ್ಲಿ ನಡಿ ಎಂಬುದಾಗಿ. ಎಂಟ್ರೆನ್ಸ್ ಇರುಕಾಗಿದ್ದರೂ ಅಂತ್ಯವು ಭಾಳ ದೊಡ್ಡದಾಗಿರಬೇಕು.
ಹತ್ತಿ ಇರುಕಾದಂಥ ಮಾರ್ಗದಲ್ಲಿ ನಡೆಯಿರಿ, ಅದು ಬರ್ತಾ 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 ಅದು ದೊಡ್ಡದಾಗಿ ದಾರಿಯಾಗಿ ನಡೀತದೆ, ಜೀವಕ್ಕೆ ಹೋಲಿಸ್ತದೆ ಅದು ಎಂಬುದಾಗಿ ಹೇಳ್ತಾ ಇದ್ದಾನೆ. ಜೀವಕ್ಕೆ ಹೋಗುತ್ತದೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಅದು ಜೀವ ಮಾರ್ಗವಾಗಿರುತ್ತದೆ. ಎಂಟ್ರೆನ್ಸ್ ಹತ್ತಿ ಆಗಿರುತ್ತದೆ, ಇರುಕಾಗಿರುತ್ತದೆ, ಆ್ಯಂಡ್ ಅದು ಬಹಳ ದೊಡ್ಡದಾಗಿರುತ್ತದೆ ಪ್ರಿಯರೇ. ಅದು ಜೀವ ಮಾರ್ಗಕ್ಕೆ ಹೋಗುತ್ತದೆ. ವಿಶಾಲ ಮಾರ್ಗದಲ್ಲಿ ನಡೀತಾ ಇದ್ದರೆ ಎಂಡು ಬರುವಾಗ ಸಣ್ಣದು ಹತ್ಯೆ ಆಗ್ತಾ ಇದೆ ಅಲ್ಲಿ. ಅದಕ್ಕೆ ಮರಣವು ನಿತ್ಯ ನಾಶನಕರವಾದದ್ದು. ಮರಣವು ನಿತ್ಯ ನಾಶನವು. ಅದಕ್ಕೆ ಮನುಷ್ಯನಿಗೂ ಹೇಳುತ್ತಾ ಇದ್ದಾನೆ ದೇವರು, ಕಷ್ಟಗಳು ಬರುತ್ತವೆ, ಶ್ರಮಗಳು ಬರುತ್ತವೆ, ಸಹಿಸಿಕೊಳ್ಳುವವನು ಧನ್ಯನು. ಅವನು ಕಡೆ ದಿನದಲ್ಲಿ ಸುಖವನ್ನು ಹೊಂದುತ್ತಾನೆ ಎಂಬುದಾಗಿ ಆತನ ವಾಕ್ಯ ಹೇಳುತ್ತದೆ. ಅನೇಕ ಜನಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರಿಯರೇ, ಒಂದು ಕಷ್ಟ ಬರುವಾಗ, ಸ್ಟಾರ್ಟಿಂಗ್ಗೆ ಕಷ್ಟ ಬರುವಾಗ ಬಿಟ್ಟು ಹೋಗ್ತಾ ಇದ್ದಾರೆ. ಸ್ಟಾರ್ಟಿಂಗ್ಗೆ ಕಷ್ಟ ಬರುವಾಗ, ಸ್ಟಾರ್ಟಿಂಗ್ಗೆ ಶ್ರಮಗಳು ಬರುವಾಗ ಬಿಟ್ಟು ಹೋಗ್ತಾ ಇದ್ದಾರೆ ದೇವರನ್ನು ಬಿಟ್ಟು. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಇರುಕು ಮಾರ್ಗಗಳಲ್ಲಿ ನಡೆದರೆ ಎಂಡ್ ಮಾತ್ರ ಅದು ಜೀವ ಮಾರ್ಗಕ್ಕೆ ಹೋಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ದೇವರಲ್ಲಿ ಹಿಂಸೆ ಬರುವಾಗ, ಕಷ್ಟಗಳು ಬರುವಾಗ ಸಹಿಸಿಕೊಳ್ಳಬೇಕು. ದೇವರು ನಮಗೆ ಒಳ್ಳೆಯದನ್ನು ಇಟ್ಟಿದ್ದಾನೆ ಎಂಬುದಾಗಿ ನಾವು ವಿಶ್ವಾಸವನ್ನು ಇಡಬೇಕು. ಅದಕ್ಕೆ ದಾವೀದನು ಆತ್ಮೀಯರ ಜೊತೆ ಮಾತನಾಡ್ತಾ ಇದ್ದಾನೆ, ಯೆಹೋವನ ದಾರಿಯಲ್ಲಿ ನಡೆಯುವವನು, ಆತನ ಮಾರ್ಗಗಳಲ್ಲಿ ನಡೆಯುವವನು, ಆತನ ಮಾರ್ಗಗಳಲ್ಲಿ ನಡೆಯುವಾತನು. ನೀನು ಯಾರ ದಾರಿಯಲ್ಲಿ ನಡೀತಾ ಇದ್ದೀ? ನಾವೆಲ್ಲರೂ ಯಾವ ಮಾರ್ಗವನ್ನು ಆರಿಸ್ತಾ ಇದ್ದೇವೆ? ಪ್ರಪಂಚದಲ್ಲಿ ಬಹಳವಾದಂಥ ಮಾರ್ಗಗಳಿದ್ದಾವೆ, ಬಹಳಿದ್ದಾವೆ ಮಾರ್ಗಗಳು. ಲೆನಿನ್, ಸ್ಟಾಲಿನ್ ಮಾರ್ಗಗಳಿದ್ದಾವೆ, ಹಾಗೆ ಗಾಂಧಿ ಮಾರ್ಗಗಳು ಕೂಡ ಇದ್ದಾವೆ, ಹಾಗೆ ಅಂಬೇಡ್ಕರ್ ಮಾರ್ಗಗಳು ಕೂಡ ಇದ್ದಾವೆ. ಈ ಥರವಾದಂಥ ಮಾರ್ಗಗಳು ಬಹಳ ಇದ್ದಾವೆ. ಪ್ರಪಂಚದಲ್ಲಿ ಉತ್ತಮ ಸ್ಥಿತಿಯಲ್ಲಿ, ಪ್ರಪಂಚದಲ್ಲಿ ಒಂದು ಸ್ಥಾನದಲ್ಲಿರುವಂಥ ಫೆಮಿಲಿಯನ್ ಪರ್ಸನ್ಸ್ ಕೂಡ ಇರುತ್ತಾರೆ. ಅವರು ಕೂಡ ಸ್ವಲ್ಪ ಮಾರ್ಗಗಳನ್ನು ತೆರೆದಿದ್ದಾರೆ. ಸ್ವಲ್ಪ ಮಂದಿ ಪುಸ್ತಕಗಳನ್ನು ಬರೀತಾರಲ್ಲ, ಅದಕ್ಕೆ ಇಸಮ್ ಎಂಬುದಾಗಿ ಬರೆಯುತ್ತಾರೆ, ಅದಕ್ಕೆ ಹೆಸರು ಇಡುತ್ತಾರೆ. ಇಸಮ್ ಎಂಬುದಾಗಿ ಅದಕ್ಕೆ ಹೆಸರಿಡುತ್ತಾರೆ. ನೀವು ಏನು ಅಂದುಕೊಳ್ಬೇಡ್ರಿ, ನಾವು ಒಂದು ಮಾತು ಹೇಳುತ್ತೇನೆ. ಕೆಲವರು ರಾಮುಯಿಸಮ್ ಎಂಬುದಾಗಿ ಬರೆಯುತ್ತಾರೆ. ರಾಮ ಗೋಪಾಲ್ ವರ್ಮ ಎಂಬುದಾಗಿ ಒಬ್ಬಾತನು ಬರೆದಿದ್ದಾನೆ. ಆತನ ಸಿದ್ಧಾಂತಗಳನ್ನು ಅದರ ಮಾರ್ಗದಲ್ಲಿ ಬರೆದಿದ್ದಾನೆ. ಆತನು ಎಲ್ಲ ಐಡಿಯಾಗಳನ್ನು ಎಲ್ಲ ಬರೆದಿಟ್ಟಿದ್ದಾನೆ. ಇಸಮ್ ಅಂದರೆ ತಿರುಗಿಕೊಳ್ಳುವುದು. ಕ್ರೈಸ್ತರಲ್ಲಿ ಮಾತ್ರನೇ ಯೂನಿಟಿ ಇರುತ್ತದೆ, ಕ್ರಿಸ್ಟಿಯಾನಿಟಿ ಇವೆಲ್ಲ ಬಿಟ್ಟು ಬೇರೆಗಳನ್ನು ನೋಡಿದರೆ ಇಸಮ್ ಎಂಬುದಾಗಿ ಬರುತ್ತದೆ.